ನಮಸ್ಕಾರ ರೈತ ಬಾಂಧವರೇ. ಇದು ನಾನು ಜಾಯಿಕಾಯಿ ಗಿಡ ಹಾಕಿ 2 ವರ್ಷ ಆಗಿದೆ. 2 ವರ್ಷ ಆಗಿ ಎಲ್ಲ ನ್ಯಾಚುರಲ್ ಫಾರ್ಮಿಂಗಲ್ಲಿ ಮಾಡ್ತಾ ಇರುವಂಥ ವ್ಯವಸಾಯ. ಇದಕ್ಕೆ ಯಾವುದೇ ಥರದ್ದು ಗೊಬ್ಬರ ಆಗಲಿ ಅಥವಾ ಯಾವುದೇ ಲಿಕ್ವಿಡ್ ಫರ್ಟಿಲೈಸರ್ ಆಗಲಿ ಇದುವರೆಗೆ 2 ವರ್ಷದಿಂದ ಕೊಟ್ಟಿಲ್ಲ. ಬಟ್ ಏನು ಅಂತಂದರೆ ಗಿಡ ನ್ಯಾಚುರಲ್ಲಾಗಿ ಬಿಟ್ಟಿರೋದ್ರಿಂದ ಚೆನ್ನಾಗಿ ಬಂದಿದೆ. ಏನು 2 ವರ್ಷಕ್ಕೆ ಏನು ಗ್ರೋತ್ ಬರಬೇಕಿತ್ತು ಆ ಗ್ರೋತು ಬೆಳವಣಿಗೆ ಇದೆ. ಅಡಿಕೆ ಗಿಡಗಳು ಕೂಡ ಚೆನ್ನಾಗಿ ಬರ್ತಾಯಿದೆ. ಮೇಜರ್ ಏನಪ್ಪ ಅಂತಂದರೆ ಇಲ್ಲಿ ಬೆನಿಫಿಟ್ ಏನು ಅಂತಂದರೆ, ನಾನು ನೋಡಿದ್ದು ಮುಂಚೆ ಮಳೆಗಾಲದಲ್ಲಿ ನೀರು ನಿಲ್ತಾಯಿತ್ತು. ಈ ಟ್ರೆಂಚನ್ನು ಮಾಡಿ ಟ್ರೆಂಚ್ನಲ್ಲಿ ಈಗ ಎಲ್ಲ ಥರದ ತ್ಯಾಜ್ಯಗಳನ್ನ ತುಂಬ್ತಾ ಇರೋದ್ರಿಂದ ಈಗೇನಾಗ್ತಾಯಿದೆ, ಇಲ್ಲಿ ಶೀತನೂ ಕಡಿಮೆ ಆಗಿದೆ. ತೋಟಕ್ಕೆ ಬೇಕಾಗಂಥ ಆರ್ಗ್ಯಾನಿಕ್ ಮ್ಯಾಟ್ರ್ ಕೂಡ ಡೆವಲಪ್ ಆಗ್ತಾಯಿದೆ. ಎಲ್ಲ ಕಡೆ ಗೊಬ್ಬರದ ಗಿಡನ ಹಾಕಿದ್ದೀನಿ. ಗೊಬ್ಬರದ ಗಿಡನ ಸಾಧ್ಯವಾದಷ್ಟು ಕಟ್ ಮಾಡಿ ಈ ಥರ ಬುಡಕ್ಕೆ ಹಾಕ್ತಾಯಿದ್ದೀನಿ. ಇದು ಈಗ ರೀಸೆಂಟಾಗಿ ನೆಟ್ಟಿರುವಂಥ ಬಟರ್ ಫ್ರೂಟು. ಜಸ್ಟ್ ಒಂದು 2-3 ಡೇಸ್ ಆಗಿರ್ಬೋದು ನೆಟ್ಟು. ಆಗಿರ್ಬೋದು. ಮತ್ತು ಭೂಮಿನ ಯಾವುದೇ ಕಾರಣಕ್ಕೂ ಉಳುಮೆ ಮಾಡಿಸಲ್ಲ. ಉಳುಮೆ ಮಾಡಿಸೋದನ್ನು ಬಿಟ್ಟು ಒಂದು 4 ವರ್ಷ ಆಗಿದೆ. ಮಾವಿನ ಗಿಡನ ಪ್ರೂನಿಂಗ್ ಮಾಡಿ ನೋಡಿ, ಈ ಥರ ಇಷ್ಟು ದೊಡ್ಡ ಗಿಡನ ಪ್ರೂನಿಂಗ್ ಮಾಡಿ, ಆ ಪ್ರೂನಿಂಗ್ ಮಾಡಿರುವಂಥ ಗಿಡಕ್ಕೆ ಕಾಪರ್ ಸಲ್ಫೇಟು ಮತ್ತು ಸುಣ್ಣನ ಹಚ್ಚಿ ಬೋಡೋ ಪೇಸ್ಟ್ ಮಾಡ್ಕೊಂಡು ಹಚ್ಚಿ ಈ ಥರ ಚಿಗುರಿಸಿರುವಂಥದ್ದು. ಏನಕ್ಕೆ ಅಂತಂದರೆ, ಮತ್ತು ಮಾವಿನ ಗಿಡಕ್ಕೆ ಆಗಲಿ ಯಾವುದೇ ಗಿಡಕ್ಕಾಗಲಿ ಬೇಗ ಫಂಗಲ್ ಇನ್ಫೆಕ್ಷನ್ ಅಟ್ಯಾಕ್ ಆಗುತ್ತೆ. ಈ ಫಂಗಲ್ ಇನ್ಫೆಕ್ಷನ್ನ ಅವಾಯ್ಡ್ ಮಾಡೋದಕ್ಕೆ ಈ ಥರ ಮಾಡಿದ್ದೀನಿ. ಇದೆಲ್ಲ ಕಸಿ ಮರ ನೆರಳಾಗ್ಬಿಟ್ಟು ಕಾಯಿನ ತುಂಬ ಕಡಿಮೆ ಬಿಡ್ತಾಯಿತ್ತು. ಹಾಗಾಗಿ ಈಗ ಈ ಥರ ಮಾಡಿರೋದ್ರಿಂದ ಚೆನ್ನಾಗಿ ಬರ್ತಾಯಿದೆ. ನೋಡಿ ಸ್ನೇಹಿತರೆ, ಇದು ಸೇಂದೂರ. ಅಡಿಕೆ ಗಿಡಕ್ಕೆ ಈ ಥರ ಮಲ್ಚಿಂಗ್ ಇದೆ. ಇದು ಜಾಯಿಕಾಯಿ ಗಿಡ. ಕೆಲವೊಂದು ಕಡೆ ತುಂಬ ಚೆನ್ನಾಗಿ ಬಂದಿದೆ, ಕೆಲವೊಂದು ಕಡೆ ಓಕೆ. ಇದು ಮಕಡಮಿಯ. ಈಗ 2 ದಿನದ ಕೆಳಗಡೆ ನೆಟ್ಟಿರುವಂಥ ಗಿಡ. ಇದು ಬಟರ್ ಫ್ರೂಟ್. ನಾನೇ ಹಣ್ಣು ತಂದಿರುವಂಥ ಹಣ್ಣಿನ ಬೀಜದಲ್ಲಿ ಗಿಡ ಮಾಡಿ ನೆಟ್ಟಿರುವಂಥದ್ದು. ಗೊಬ್ಬರ ಗಿಡಗಳನ್ನ ಈ ಥರ ಬೇಲಿಗೆ ಒಂದೊಂದೇ ಹಾಕ್ಕೊಂಡಿರುವಂಥದ್ದನ್ನ ಪ್ರೂನಿಂಗ್ ಮಾಡಿ ಆ ಸೊಪ್ಪನ್ನೆಲ್ಲ ಈ ಥರ ತೆಂಗಿನ ಗಿಡಗಳಿಗೆ ಹಾಕ್ತಾ ಬರ್ತಾಯಿದ್ದೀನಿ. ಈ ಸಾರಿ ಬೇಸಿಗೆನಲ್ಲಿ ಒಂದು 2 ತಿಂಗಳು ನೀರಿನ ಸ್ವಲ್ಪ ಅಭಾವ ಆಗಿರೋದ್ರಿಂದ ಸ್ವಲ್ಪ ತೆಂಗಿನ ಗಿಡಗಳು ಈ ಥರ ಆಗಿದೆ. ಇದು ವಾಟರ್ ಆ್ಯಪಲ್. ಈ ಥರ ನೀರು ಬೀಳ್ತಾ ಇದೆ.
ನನಗೂ ಸಮಯದ ಅಭಾವ ಇರೋದ್ರಿಂದ ಜಾಸ್ತಿ ತೋಟಕ್ಕೆ ಬರೋಕ್ಕಾಗ್ತಾಯಿಲ್ಲ. 15 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಬಂದು ನೋಡ್ತಾಯಿದ್ದೀನಿ. ಅಲ್ಲಲ್ಲಿ ಒಂದೊಂದು ಸಾಗುವಾನಿ ಗಿಡಗಳನ್ನ ಹಾಕಿದ್ದೀವಿ. ಯಾಕೋ ಇದೊಂದು ಅಡಿಕೆ ಗಿಡ ಮಾತ್ರ ಏನಾಗಿದೆ ಅಂತ ಗೊತ್ತಾಗ್ತಾಯಿಲ್ಲ. ಈ ಥರ ಆಗಿಬಿಟ್ಟಿದೆ. ನೀರಿನ ಅಭಾವದಿಂದನೋ ಅಥವಾ ಏನಾದರೂ ಕೀಟ ಬಾಧೆ ಆಗಿದೆಯೋ ಗೊತ್ತಿಲ್ಲ. ಇದು ಜಾಯಿಕಾಯಿ ಗಂಡು ಗಿಡ. ಇದು ಟ್ರೆಂಚ್ ಮಾಡಿ ಟ್ರೆಂಚ್ಗೆಲ್ಲ ತ್ಯಾಜ್ಯನ ತುಂಬ್ತಾ ಬರ್ತಾ ಇದ್ದೀವಿ. ಇದು ಒಂದು 30 ಗುಂಟೆನಲ್ಲಿರುವಂಥ ಜಮೀನಿನ ತೋಟ. ಇದು ಸುವರ್ಣಗೆಡ್ಡೆ. ನಮ್ಮ ತೋಟದಲ್ಲಿ ಮಂಗನ ಕಾಟ ಅಂತೂ ತುಂಬಾ ಇದೆ ನೋಡಿ. ಇದು ಜಾಯಿಕಾಯಿ ಗಿಡ. ಇದು ಬಟರ್ ಫ್ರೂಟ್. ಇದು ಈಗ ರೀಸೆಂಟಾಗಿ ಒಂದು 6 ತಿಂಗಳ ಕೆಳಗಡೆ ಹಾಕಿರುವಂಥ ಮೆಣಸು. ಇಲ್ಲಿ ಕೂಡ ಒಂದು ಹಾಕಿದ್ದೀನಿ. ಶುಂಠಿನ ಕಿತ್ಕೊಂಡು ಕೆಲವೊಂದು ಉಳ್ಕೊಂಡಿದ್ದಂಥ ಶುಂಠಿನಲ್ಲಿ ಬಂದಿರುವಂಥ ಶುಂಠಿ. ಥ್ಯಾಂಕ್ ಯು ಸ್ನೇಹಿತರೆ.